ಓಂ ನಮಃ ಶಿವಾಯ. ಸ್ವಾಮಿಯ ಶರಣಮಯ್ಯಪ್ಪ. ಸ್ವಾಮಿ ಕುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಬದುಕಿಗೆ ಹತ್ತಿರವಾಗುವಂಥ, ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಒಂದು ಅರ್ಥಪೂರ್ಣ ನಿತ್ಯ ಸತ್ಯ, ಅರ್ಥಪೂರ್ಣ ನುಡಿ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ನಾವು ಕೇಳಿಸ್ಕೊಂಡು ಬದುಕಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಬದುಕು ಸಾರ್ಥಕ್ಯ ಭಾವನೆ, ಅಂದರೆ ಒಂದು ಒಳ್ಳೆಯ ಸಾರ್ಥಕ ಜೀವನವನ್ನು ನಡೆಸಬಹುದೇನು. ಅದಕ್ಕೆ ಆಗಾಗ ಇಂಥ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನಾನು ಹೇಳೋದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಇನ್ನೂ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ತಾ ಅಲ್ಲ ಅಂತ ಬರ್ತಾ ಇದೆ, ಕ್ಲಿಕ್ ಮಾಡೋದನ್ನು ಮರಿಬೇಡಾಗ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕಿಂತ ಅರ್ಥಪೂರ್ಣ ಹಿತನುಡಿಗಳಿಗೆ ಏನು ಮಾಡಬೇಕು, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಹಂಚ್ಕೋಬೇಕು, ಸಮಾಧಾನ ಬೇಕು, ಅದಕ್ಕೆ ಏನಾದರೂ ಅಥವಾ ಪರಿಹಾರ ಬೇಕು, ಖಂಡಿತವಾಗ್ಲೂ ಡೀಟೇಲ್ ಆಗಿ ಸಮಸ್ಯೆಯನ್ನು ಅರ್ಥ ಆಗುವ ಹಾಗೆ ಬರೆದು ಕಳಿಸಿ. ರಾಶಿ ನಕ್ಷತ್ರದ ಜೊತೆಗೆ ರಾಶಿ ನಕ್ಷತ್ರ ಗೊತ್ತಿಲ್ವ, ಪರವಾಗಿಲ್ಲ, ಡೇಟ್ ಆಫ್ ಬರ್ತ್ ಹಾಕ್ಬೋದು. ಆದರೆ ಪ್ರಶ್ನೆ ಸ್ಪಷ್ಟವಾಗಿರಬೇಕು, ನನಗೆ ಅರ್ಥ ಆಗುವಾಗೆ ಇರಬೇಕು. ಸ್ವಲ್ಪ ಉತ್ತರ ಕೊಡೋಕೆ ಲೇಟ್ ಆದರೂ ಖಂಡಿತವಾಗ್ಲೂ ಉತ್ತರ ಕೊಡ್ತೇನೆ. ಯಾರಿಗಾದರೂ ವಿಶ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ, ಅದು ಕೂಡ ತಿಳಿಸ್ಬಹುದು. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು. ನಾನು ನಿಮ್ಮ ಜೊತೆ ಇರುವುದರ ಜೊತೆಗೆ ನಾನು ನಂಬಿರುವ ಶಿವದೇವರ ಕುರುಗಜ್ಜ ದೇವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಅರ್ಥಪೂರ್ಣ ಹಿತನೂರುಗಳನ್ನು ಒಂದೊಂದಾಗಿ ನೋಡಿಕೊಂಡು ಹೋಗೋಣ. ನಿನ್ನ ತಪ್ಪು ಇಲ್ಲದೆ ಯಾರು ನಿನ್ನನ್ನು ನಿಂದಿಸಿದರೂ ಪ್ರತೀಕಾರ ತೀರಿಸಲು ನಿನ್ನ ಕೈಯಲ್ಲಿ ಆಗದಿದ್ದರೂ ಕಾಲ ಅವರನ್ನು ತಪ್ಪದೇ ಶಿಕ್ಷಿಸುತ್ತದೆ. ಏಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು. ಈ ಕಲಿಗಾಲದಲ್ಲಿ ಏನು ಗೊತ್ತಾ, ನಾನು ಸುಮಾರು ಹೇಳಿದೆ, ಕಲಿಯುಗದಲ್ಲಿ ಬೆಳಗ್ಗೆ ಮಾಡಿದ್ದು ಸಂಜೆ ಸಿಗುತ್ತೆ. ಅಂದರೆ ಏನು, ತಪ್ಪು ಅಂದರೆ ಕೆಟ್ಟದು ಒಳ್ಳೆಯದು, ಅದನ್ನು ಇಲ್ಲೇ ಅನುಭವಿಸಿ ಹೋಗಬೇಕು. ಯಾರು ನಮ್ಮ ತಪ್ಪಿಲ್ಲದೆ ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡಿಕೊಂಡು ನಮ್ಮ ಕಣ್ಣಲ್ಲಿ ಕಣ್ಣೀರು ಬರಿಸ್ತಾರಲ್ವ, ಅದರ ದುಪ್ಪಟ್ಟು ಕಣ್ಣೀರನ್ನು ಭಗವಂತ ಭರಿಸೇ ಅದನ್ನು ನಮಗೆ ಕಣ್ಣಿಂದ ನೋಡಿಸ್ತಾರೆ. ಓಕೆ, ಅದು ನಾವು ಬಿಟ್ಟರು ಆ ಭಗವಂತ ಬಿಡಲ್ಲ, ಸಮಯ ಬಿಡಲ್ಲ. ಆದರೆ ಸ್ವಲ್ಪ ಕಾಯಬೇಕು. ಈ ಕಲಿಯುಗದಲ್ಲಿ ಸ್ವಲ್ಪ ಕಾಯಬೇಕು, ತಾಳ್ಮೆ ಇರಬೇಕು. ಆದರೆ ಸಿಕ್ಕೇ ಸಿಗುತ್ತೆ. ಮಾಡಿದ್ದು ಪುಣ್ಯ ಮಾಡಿದರೂ ಸಿಗುತ್ತೆ, ಪಾಪ ಮಾಡಿದ್ದು ಕೊಂಡೋಗೋದು ಹೇಗೂ ಇದೆ ಅಲ್ವಾ, ನೆನಪಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಯಾವ ವ್ಯಕ್ತಿ ಸುಖ ದುಃಖ ಎರಡರಲ್ಲಿಯೂ ವಿಚಲಿತನಾಗುವುದಿಲ್ಲವೋ ಹಾಗೂ ಎರಡರಲ್ಲಿಯೂ ಸಮಭಾವನಾಗಿರುವನು ಅಂಥ ವ್ಯಕ್ತಿ ಮುಕ್ತಿಗೆ ಅರ್ಹನಾಗಿರುತ್ತಾನೆ. ದೊಡ್ಡವನಾಗಲು ಪ್ರಯತ್ನ ಪಡಬೇಡ, ಒಳ್ಳೆಯವನಾಗಲು ಪ್ರಯತ್ನ ಪಡು, ಆಗ ನೀನೇ ದೊಡ್ಡವನಾಗುತ್ತೀಯ. ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ದರೆ, ಅದಕ್ಕೆ ಗೊತ್ತಿಲ್ಲದೆ ಅವರೇನಾದರೂ ಒಂದು ಒಳ್ಳೆಯ ವ್ಯಕ್ತಿ ಆತ ತಪ್ಪೇ ಮಾಡೋದಿಲ್ಲ, ಏನಾದರೂ ಗೊತ್ತಿಲ್ಲದೆ ಅವರಿಂದ ತಪ್ಪೇನಾದರೂ ಮಾಡಿದರೆ ಕ್ಷಮಿಸಿಬಿಡಬೇಕು ಅವರನ್ನು. ಯಾಕೆಂದರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿಯೇ ಇರುತ್ತೆ. ತಪ್ಪು ಮಾಡಿದವರು ಯಾರಿದ್ದಾರೆ ಅಲ್ವಾ, ಮನುಷ್ಯ ಆದಮೇಲೆ ಒಂದಲ್ಲ ಒಂದು ತಪ್ಪು ಬೇಕು ಅಂತಲ್ಲ, ಗೊತ್ತಿಲ್ಲದೆಯೂ ತಪ್ಪು ಆಗುವಂಥದ್ದು ಅಲ್ವಾ. ಒಂಟಿಯಾಗಿದ್ದರೆ ದೇವರು ಕೊಟ್ಟ ವರ ಅಂತ ತಿಳಿದುಕೊಳ್ಳಿ. ನೊಂದ ಹೃದಯದ ಕಣ್ಣೀರಿನ ಕೂಗು ಖಂಡಿತ ಭಗವಂತ ಕೇಳುತ್ತಾನೆ. ನಾವು ಯಾವಾಗ ಒಂಟಿಯಾಗಿರ್ತೇವೆ, ನಮಗೆ ಯಾರೂ ಇಲ್ಲ ಅಂತ ಅನಿಸುತ್ತೆ, ಆಗ ದೇವರನ್ನು ನಾವು ಬರೀ ದೇವರು ನಮಗೆ ಎಲ್ಲ ಅಂತ ಬದುಕ್ತೇವೆ. ಖಂಡಿತವಾಗ್ಲೂ ದೇವರು ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಕಾಪಾಡ್ತಾ ಇರ್ತಾನೆ, ಅದಂತೂ ಸತ್ಯ. ನಾವು ಯಾವುದೇ ಒಂದು ಸುಖ ಇರಲಿ ದುಃಖ ಇರಲಿ ದೇವರನ್ನು ನಂಬ್ತಾ ಇರಬೇಕು. ಬರೀ ದುಃಖ ಬಂದಾಗ ದೇವರನ್ನು ನಂಬೋದಲ್ಲ, ಸುಖದಲ್ಲಿಯೂ ದೇವರನ್ನು ನಂಬ್ತಾ ಇದ್ದರೆ, ಕಷ್ಟದಲ್ಲಿ ಯಾರು ಕೈ ಬಿಟ್ಟರು ಆ ನಂಬಿದ ಭಗವಂತ ಮಾತ್ರ ಕೈ ಬಿಡೋದೇ ಇಲ್ಲ. ನಮ್ಮ ಕಣ್ಣೀರಿಗೆ ಒಂದಲ್ಲ ಒಂದು ದಿನ ಒಂದು ವಿಶೇಷ ಆ ಒಂದು ಕಣ್ಣೀರನ್ನು ದೂರ ಮಾಡಿ ಒಂದು ಒಳ್ಳೆಯ ದಿನವನ್ನು ಕೊಡ್ತಾರೆ. ಕಣ್ಣಿಗೆ ಕಾಣುವುದೆಲ್ಲ ಸತ್ಯವಲ್ಲ, ಕೋಪದಲ್ಲಿ ಮಾತನಾಡುವವರೆಲ್ಲ ಕೆಟ್ಟವರಲ್ಲ. ಅದನ್ನು ನೆನಪಿನಲ್ಲಿ ಇಟ್ಕೋಬೇಕು. ಯಾವ ವ್ಯಕ್ತಿಯು ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರ್ತಾನೆ, ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದನ್ನು ಬಯಸೋದಿಲ್ಲ. ಅದಕ್ಕೆ ಸತ್ಯವಾದ ಮಾತು ಅಲ್ವಾ. ಆನಂತರ ಇನ್ನೊಂದು, ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತೆ. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ. ಇದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಒಳ್ಳೆಯದು. ನೀನು ಇತರರಿಗೆ ಏನು ಕೊಡುತ್ತೀಯೋ ನಿನಗೆ ಅದೇ ಸಿಗುವುದು. ಸತ್ಯದ ದಾರಿಯಲ್ಲಿ ಹೋಗು, ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರುವಂಥದ್ದು. ಎಷ್ಟು ಚೆನ್ನಾಗಿದೆ ಅಲ್ವಾ. ಇಂಥ ಎಲ್ಲ ಅರ್ಥಪೂರ್ಣ ಹಿತನುಡಿಗಳನ್ನು ಕೇಳಿದರೆ ಏನಾಗುತ್ತೆ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಲ್ವಾ. ಬೇರೆಯವರ ತಪ್ಪು ಕಲ್ಪನೆ ಮತ್ತು ಮಾತುಗಳಿಗೆ ಕಿವಿಕೊಟ್ಟರೆ ನಿನ್ನ ಜೀವನ ಸರ್ವನಾಶವಾಗುತ್ತೆ. ನಿಮ್ಮ ತಪ್ಪಿಲ್ಲದೆ ಯಾರೇ ನಿಮ್ಮನ್ನು ನಿಂದಿಸಿದರೂ ಇದು ಹಾಗೆಯೇ ಆಗುತ್ತೆ. ಬೇರೆಯವರ ತಪ್ಪು ಕಲ್ಪನೆ ಮಾತುಗಳಿಗೆ ಕಿವಿಕೊಟ್ಟರೆ ನಿನ್ನ ಜೀವನ ಸರ್ವನಾಶ. ಅಹಂಕಾರದಿಂದ ನೀನೇನು ಸಾಧಿಸುವೆ. ಒಳ್ಳೆಯ ಕೆಲಸ ಎಂದಿಗೂ ವ್ಯರ್ಥವಾಗುವುದಿಲ್ಲ, ಯಾವಾಗಲೂ ದೇವರಿಂದ ಪ್ರತಿಫಲಕ್ಕೆ ಒಳಪಡುತ್ತೆ. ಒಳ್ಳೆಯ ಕೆಲಸ ಮಾಡುವ ಯಾರೊಬ್ಬರೂ ಇಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಕೆಟ್ಟ ಅಂತ್ಯಕ್ಕೆ ಬರುವುದಿಲ್ಲ, ನೆನಪಿಡಿ. ಮನಸ್ಸಿನ ಎಲ್ಲ ಆಸೆಗಳನ್ನು ತ್ಯಜಿಸಿ ತನ್ನಲ್ಲಿಯೇ ಸಂತೋಷವಾಗಿರುವ ಮಹಾಪುರುಷನನ್ನು ಶುದ್ಧ ಬುದ್ಧಿ ಅಂತ ಕರೆಯಲಾಗುತ್ತೆ.
ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಬೇಕು. ಮನಸ್ಸಿನಲ್ಲಿ ಮದ ಇರುತ್ತಲ್ಲ, ನಾನು ನನ್ನದು ಅದು ಇದು ಅಂತ, ಆಗ ಸ್ಮಶಾನದಲ್ಲಿ ತಿರುಗಾಡಬೇಕು. ಯಾಕೆ ಗೊತ್ತಾ? ಅಲ್ಲಿ ನಾನು ನನ್ನದು ಅಂತ ಮೆರೆದವರು ಮಣ್ಣಲ್ಲಿ ಮಣ್ಣಾಗೆ ಹೋಗಿರ್ತಾರೆ.